ಸಜ್ಜಿಗೆ ಹೋಳಿಗೆ ಮಾಡೋದಕ್ಕೆ ಸಿಹಿ ಸಜ್ಜಿಗೆನ ಮೊದಲು ರೆಡಿ ಮಾಡಿ ಆರಿಡೋದಕ್ಕೆ ಬಿಡಬೇಕು. ಇದಕ್ಕೆ ಬೇಕಾಗಿರೋಷ್ಟು ಬೆಲ್ಲನ ನೀರಲ್ಲಿ ಹಾಕಿ ಕುದಿಸ್ಕೊಂಡು ಅದಕ್ಕೆ ರವೆ, ಉಪ್ಪಿಟ್ಟಿನ ರವೆ ಆದರೂ ಬಾಂಬೆ ರವೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಈ ಥರ ಗಟ್ಟಿ ಮಾಡ್ಕೋಬೇಕು. ಅದನ್ನು ಆರಿಡೋದಕ್ಕೆ ಬಿಡಬೇಕು, ಪೂರ್ತಿಯಾಗಿ ಆರಬೇಕು. ಅದಾದ ನಂತರ ಗೋಧಿ ಹಿಟ್ಟನ್ನು ಕಲಸಿ ಇಟ್ಕೊಂಡಿರ್ಬೇಕು. ಅದೇ ಗೋಧಿ ಹಿಟ್ಟು ಒಂದು 10 ನಿಮಿಷ ನೆನೆದ್ರೂ ಕೂಡ ಅದು ಒಳ್ಳೇದೆ. ಗೋಧಿ ಹಿಟ್ಟು ನೆನೆದ್ಮೇಲೆ ಈ ಆರಿರುವಂಥ ಸಜ್ಜಿಗೆ ಏನು ರೆಡಿ ಮಾಡಿರ್ತೀವಲ್ಲ ಅದನ್ನ ಈ ಥರ ಹೂರ್ಣ ಹೇಗೆ ನಾವು ತುಂಬ್ತೀವಲ್ವ ಹೋಳಿಗೆ ಮಾಡಿದಾಗ ಅದೇ ಥರ ಅದರಲ್ಲಿ ಹಾಕಿ ನಾವು ಈ ಥರ ಲಟ್ಟಿಸ್ಕೋಬೇಕು. ಸಜ್ಜಿಗೆ ಎಷ್ಟೇ ಆದರೂ ಕೂಡ ಗಟ್ಟಿಯಾಗಿ ಇರಬೇಕು. ಅದು ತೀರಾ ತೆಳುವಾದರೆ ನಮಗೆ ಲಟ್ಸೋದಕ್ಕಾಗಲ್ಲ. ಆಮೇಲೆ ಪೂರ್ತಿಯಾಗಿ ಆರಿರಬೇಕು. ಈ ಥರ ಆರಿದ್ಮೇಲೆ ಅದರಲ್ಲಿ ತುಂಬಿಕೊಂಡು ಲಟ್ಟಿಸಿ ಸ್ವಲ್ಪ ಎಣ್ಣೆ ಹಚ್ಚಿ ಹಂಚಿನ ಮೇಲೆ ಹಾಕಿ ಬೇಯೋದಕ್ಕೆ ಬಿಡಬೇಕು. ಅದನ್ನು ನೀಟಾಗಿ ಬೇಯಿಸಿದ್ಮೇಲೆ ತಿನ್ನೋದಕ್ಕೆ ರೆಡಿಯಾಗಿರುತ್ತೆ. ಇದು ಎಷ್ಟೇ ಸಿಹಿ ಮಾಡಿದ್ರು ಕೂಡ ಸಿಹಿ ಕಮ್ಮಿನೇ ಆಗಿರುತ್ತೆ, ಯಾಕಂದ್ರೆ ಗೋಧಿ ಹಿಟ್ಟನ್ನ ಹಚ್ಚಿರ್ತೀವಲ್ವಾ, ಸೊ ಕಡಿಮೆನೇ ಆಗಿರುತ್ತೆ.